ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಇದು ವೈರ್ ಟ್ರಿಮ್ಮರ್ ಹೆಡ್ನ ಫಿಟ್ಟಿಂಗ್ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀವಿ. ಇದು ಫಸ್ಟ್ ಮೊದಲನೇದಾಗಿ ಇದನ್ನು ಈ ಟ್ರಿಮ್ಮರ್ ಹೆಡ್ನ ಬಿಚ್ಕೋಬೇಕಾಗುತ್ತೆ. ಇದು ಲಾಕ್ ಮಾಡ್ಕೊಂಡು ಬಿಚ್ಕೋಬೇಕು, ಹಂಗೆ ಬಿಚ್ಚಕ್ಕೆ ಬರಲ್ಲ, ಉಲ್ಟಾ ಥ್ರೆಡ್ ಬರುತ್ತೆ. ಇಲ್ಲಿ ಇದರಲ್ಲಿ ಸೈಡಲ್ಲಿ ಹಾಕಿದೆ, ಕೆಲವೊಂದರಲ್ಲಿ ಮೇಲಿಂದ ಹಾಕಿರುತ್ತೆ. ನೋಡ್ಕೊಂಡು ಅದು ಆ ಅವ್ರವ್ರ ಮಿಷಿನ್ನಲ್ಲಿ ಯಾವ ಕಡೆ ಹಾಕಿದೆ ನೋಡ್ಕೊಂಡು ಬಿಚ್ಕೋಬೇಕಾಗುತ್ತೆ. ಇದು ಉಲ್ಟಾ ಥ್ರೆಡ್ ಬರೋದ್ರಿಂದ ಉಲ್ಟಾ ಥ್ರೆಡ್ಡಲ್ಲೇ ಬಿಚ್ಕೋಬೇಕು. ಈಗ ಇದು ಟ್ರಿಮ್ಮರ್ ಹೆಡ್ ಬಿಚ್ಚಿದ್ದೀವಿ, ಇದನ್ನು ಈಗ ಇದ್ರ ಮೇಲೆ ಕೂರಿಸ್ತೀವಿ. ಈ ಥರ ಕೆಳಗಿಂದನಾದ್ರೂ ಕೂರಿಸ್ಕೋಬೋದು ಅಥವಾ ಮಿಷಿನ್ನ ಉಲ್ಟಾ ಹಿಡ್ಕೊಂಡಾದರೂ ಹಾಕೋಬೋದು. ಈ ಥರ ಇದೆಯಲ್ಲ, ಈ ಗ್ರಿಲ್ಲಿಗೆ ಇದು ಕೂರ್ಬೇಕು. ಹಿಂಗೆ ಇದು ಕೂತ ಮೇಲೆ ಇದ್ರದ್ದು ಇನ್ನೊಂದು ಗ್ರಿಲ್ ಇರುತ್ತೆ, ಆ ಗ್ರಿಲ್ಲು ಕೂರಿಸ್ಬೇಕು. ಕೂರಿಸಿ ಇದ್ರ ಮೇಲೆ ಇನ್ನೊಂದು ಗ್ರಿಲ್ ಬರುತ್ತೆ, ಆ ಗ್ರಿಲ್ ಕೂರಿಸಿದ್ರೆ ಥ್ರೆಡ್ ಸಿಗಲ್ಲ. ಹಂಗಾಗಿ ಎರಡು ಗ್ರಿಲ್ ಬೇಡ, ಒಂದೇ ಗ್ರಿಲ್ಲಲ್ಲಿ ಕೂರಿಸ್ಕೊಂಡು ಟೈಟ್ ಮಾಡ್ಕೊಳ್ಳೋದ್ರೆ ಉತ್ತಮ. ಇದು ಉಲ್ಟಾ ಥ್ರೆಡ್ ಬರುತ್ತೆ, ರೈತರು ಕನ್ಫ್ಯೂಷನ್ ಆಗಬಾರ್ದು. ಉಲ್ಟಾ ಥ್ರೆಡ್ಡಲ್ಲಿ ಟೈಟ್ ಮಾಡ್ಕೊಂಡ್ರೆ ಇದ್ರ ಕೆಲಸ ಮಾಡ್ಕೊಳಕ್ಕೆ ರೆಡಿ ಇರುತ್ತೆ. ಈಗ ಕೆಲಸ ಮಾಡಲಿಕ್ಕೆ ರೆಡಿ ಇದೆ. ಲಾಕ್ ತಗೊಂಡು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡಿರಿ, ಕೆಲಸ ಮಾಡಲಿಕ್ಕೆ ರೆಡಿ ಆಗಿದೆ. ಇದನ್ನು ಹೆಚ್ಚಾಗಿ ಗಾರ್ಡನ್ಗಳಲ್ಲಿ ಅಥವಾ ಇದು ಕಾಂಕ್ರೀಟ್ ಇದರಲ್ಲಿ ಕಲ್ಸಂದಿಲಿ ಹುಲ್ಲೇನಿರುತ್ತೆ, ರೋಪಲ್ಲಿ ಕಟ್ಟಾಗುತ್ತೆ, ಬ್ಲೇಡಲ್ಲಿ ಹೊಡೆಯೋಕೋದ್ರೆ ಯೂಸ್ ಮಾಡೋಕ್ಕೆ ಬರಲ್ಲ. ಅಂಥ ಜಾಗಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹುಲ್ಲೆಲ್ಲ ನೀಟಾಗಿ ಗ್ರಾಸ್ ಮಾಡ್ಕೋಬೋದು. ಮಾಹಿತಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ.